ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ನಾಬಳ ಸೇತುವೆಯ ಮೇಲೆ ಕುಟುಂಬವೊಂದು ಸಿಕ್ಕಾಕೊಂಡಿತ್ತು. ಮಾಲತಿ ನದಿ ಉಕ್ಕಿ ಹರಿತಾ ಇದ್ದು ಸೇತುವೆ ಮುಳುಗಡೆಯಾಗುತ್ತಿದೆ. ಆ ಸೇತುವೆಯ ಮಧ್ಯೆ ಕಾರೊಂದು ಸಿಕ್ಕಾಕೊಂಡಿತ್ತು. ಅನಂತರ ಸ್ಥಳೀಯರು ಕಾರಲ್ಲಿದ್ದವರನ್ನ ರಕ್ಷಣೆ ಮಾಡಿದ್ದಾರೆ. ಸೇತುವೆಯ ಮಧ್ಯೆ ಸಿಕ್ಕಾಕೊಂಡಿದ್ದಂತಹ ಕಾರನ್ನ ಹಗ್ಗ ಕಟ್ಟಿ ಸ್ಥಳೀಯರು ಮತ್ತೊಂದು ತೀರವನ್ನ ಸೇರಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ನೀರು ಪಾಲಾಗ್ತಾ ಇದ್ದಂತಹ ಕುಟುಂಬದ ರಕ್ಷಣೆಯನ್ನ ಮಾಡಲಾಗಿದೆ. ಸೇತುವೆಯ ಮೇಲೆ ಈಗಾಗಲೇ 2 ಅಡಿಗೂ ಹೆಚ್ಚಿನ ನೀರು ಹರಿತಾ ಇದೆ. ಸ್ಥಳೀಯರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ತೀರ್ಥಹಳ್ಳಿಯ ಆಗುಂಬೆ ಭಾಗದ ನಾಬಳ ಸೇತುವೆ ಜಲಾವೃತವಾಗಿರೋದು. ಕಾರು ಮಧ್ಯಭಾಗದಲ್ಲಿ ಸಿಕ್ಕಾಕೊಂಡಿತ್ತು. ಹಗ್ಗದ ಸಹಾಯದಿಂದ ಆ ಕಾರನ್ನ ಸುರಕ್ಷಿತವಾಗಿ ತೆಗೆದುಕೊಂಡು ಬರಲಾಗಿದೆ. ಇವರು ಎಲ್ಲಿ ಹೋಗೋರಂತೆ? ಈಗ ಇಲ್ಲಿ ನೀವೇ ಹೇಳಿ ವಾಪಸ್ ಕಳಿಸ್ತಾ ಇದ್ದೀರಿ ಟೂರಿಸ್ಟಿಗೆಲ್ಲ. ಇನ್ನು ಆಗುಂಬೆ ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದ್ದು ನಾಬಳ ರಸ್ತೆ ಸಂಚಾರ ಸ್ಥಗಿತ ಆಗಿದೆ. ತೀರ್ಥಹಳ್ಳಿಯ ಆಗುಂಬೆ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ. ಮಾಲತಿ ನದಿ ಉಕ್ಕಿ ಹರಿತಾ ಇದೆ. ಸೇತುವೆ ಜಲಾವೃತವಾಗಿರುವಂತಹ ಕಾರಣಕ್ಕಾಗಿ ರಸ್ತೆ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ನಾಬಳ ಸೇತುವೆಯ ಮೇಲ್ಭಾಗದಲ್ಲಿ ನೀರು ಹರಿತಾ ಇದೆ. ಹೀಗಾಗಿ ಹೊಸಗದ್ದೆ ಆಗುಂಬೆ ರಸ್ತೆ ಸಂಚಾರ ಸಂಪೂರ್ಣವಾಗಿ ಕಡಿತವಾಗ್ಬಿಟ್ಟಿದೆ. ఎంత నీరు ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣಾರ್ಭಟ ಮುಂದುವರೆದಿದ್ದು ಕಳಸ ಕುದುರೆಮುಖ ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆಗೆ ಜಾಂಬಳಿ ನದಿ ತುಂಬಿ ಹರಿತಾ ಇದೆ. ಜಾಂಬಳಿ ಸೇತುವೆ ಜಲಾವೃತಗೊಂಡಿದ್ದು ಸಂಚಾರ ಸ್ಥಗಿತಗೊಂಡಿದೆ. ಕಳಸ ಕಾರ್ಕಳ ರಾಜ್ಯ ಹೆದ್ದಾರಿ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಮಳೆಯ ಆರ್ಭಟಕ್ಕೆ ಜನಜೀವನ ಈ ಭಾಗದಲ್ಲಿ ಅಸ್ತವ್ಯಸ್ತವಾಗಿದೆ. ನಿವಾಸಿಗಳು ಹಾಗೆ ವಾಹನ ಸವಾರರಿಗೆ ಎಚ್ಚರಿಕೆಯನ್ನ ಸ್ಥಳೀಯ ಆಡಳಿತ ನೀಡಿದೆ.